ಶಕ್ತಿ ಯೋಜನೆಯ ಬಗ್ಗೆ ಆಸಕ್ತಿ ತೋರಿದ್ದಾರೆ ಎನ್ಡಿಎ ನಾಯಕರು. ಶಕ್ತಿ ಯೋಜನೆ ಅಧ್ಯಯನಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಆಂಧ್ರದ ನಿಯೋಗ. ಇವತ್ತು ಬೆಳಗ್ಗೆ 11:30ಕ್ಕೆ ಆಂಧ್ರ ಪ್ರದೇಶ ಸರ್ಕಾರದ ನಿಯೋಗ ಭೇಟಿ ಕೊಟ್ಟು ಇದರ ಬಗ್ಗೆ ಅಧ್ಯಯನ ಮಾಡುತ್ತೆ. ಶಕ್ತಿ ಯೋಜನೆ ಯಶಸ್ವಿಯಾದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅಂತ ಈ ನಿಯೋಗ ಬರ್ತಾ ಇರೋದು ಆಂಧ್ರ ಪ್ರದೇಶದಿಂದ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ ಈ ಶಕ್ತಿ ಯೋಜನೆ. ಅಂದರೆ ಮಹಿಳೆಯರಿಗೆ ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣವನ್ನ ಮಾಡುವಂಥದ್ದು. ಕರ್ನಾಟಕದ ಶಕ್ತಿ ಯೋಜನೆಯಲ್ಲಿ ಈ ಯೋಜನೆ ಏನಿದೆ ಒಂದು ರೀತಿ ಫೇಮಸ್ ಆಗಿದೆ. ಇದನ್ನ ಮಾಡೆಲ್ ಆಗಿ ತೆಗೆದುಕೊಳ್ಬೇಕು ಅಂತ ಆಂಧ್ರ ಪ್ರದೇಶ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆಯಂತೆ. ಬಟ್ ಇಲ್ಲಿ ಅದು ಹೇಗೆ ಅನುಷ್ಠಾನಕ್ಕೆ ಬಂತು, ಯಾವ ರೀತಿಯಾಗಿ ಇಲ್ಲಿ ಮಾನದಂಡಗಳಿದ್ದಾವೆ, ಅದೆಲ್ಲದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಬೇಕು ಅಂತೇಳಿ ಆಂಧ್ರದಿಂದ ಈ ಒಂದು ನಿಯೋಗ ಬರ್ತಾ ಇರುವಂಥದ್ದು. ಆಂಧ್ರದಲ್ಲೂ ಕೂಡ ಯೋಜನೆ ಅನುಷ್ಠಾನಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಚಿಂತನೆಯನ್ನ ನಡೆಸಿದ್ದಾರೆ. ಹೀಗಾಗಿ ಈ ಶಕ್ತಿ ಯೋಜನೆ ಅಂತ ಬಂದಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳೆಯರು, ತಿಂಗಳಿಗೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ ಸರ್ಕಾರದಿಂದ, ಎಷ್ಟು ಈ ಫ್ರೀ ಟಿಕೆಟ್ಗಳು, ಒಂದು ದಿನಕ್ಕೆ ಫ್ರೀ ಟಿಕೆಟ್ಗಳು ಎಷ್ಟು ಸೋಲ್ಡ್ ಆಗ್ತವೆ, ಇಲ್ಲಿ ತೆಗೆದುಕೊಳ್ತಾರೆ, ಖರೀದಿ ಮಾಡ್ತಾರೆ ಮಹಿಳೆಯರು, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಅಧ್ಯಯನ ಮಾಡೋದಕ್ಕೆ ಅಂತ ಆಂಧ್ರದಿಂದ ಒಂದು ತಂಡ ಬರುತ್ತೆ. ಆ ತಂಡ ಈ ಯೋಜನೆಗೆ ಸಂಬಂಧಪಟ್ಟಂತೆ ರೂಪುರೇಷೆಗಳೇನಿದ್ದಾವೆ ಅದನ್ನ ಅಧ್ಯಯನ ಮಾಡ್ಕೊಂಡು ಹೋಗುತ್ತೆ. ಅಂದರೆ ಆಂಧ್ರ ಪ್ರದೇಶದಲ್ಲಿ ಸಿಎಂ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಅಲ್ಲೂ ಕೂಡ ಈ ಶಕ್ತಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಕಾರಣಕ್ಕೆ ನೋಡಿ, ಬಡ ಬಗ್ಗ ಮಹಿಳೆಯರಿರ್ಬೋದು, ಅದೇ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡಿರ್ತಾ ಇದ್ದಂಥ ಮಹಿಳೆಯರಿಗೆ ಒಂದಷ್ಟು ಈ ಫ್ರೀ ಪ್ರಯಾಣದಿಂದಾಗಿ ದೇವಸ್ಥಾನಗಳಿರ್ಬೋದು, ಮಾರ್ಕೆಟ್ಗಳಿಗೆ ಹೋಗೋದಕ್ಕಿರ್ಬೋದು, ಎಂತಕ್ಕೆ ಹೋಗೋದಕ್ಕಾದ್ರೂ ಕೂಡ ಹೇಗಿದ್ರೂ ಫ್ರೀ ಬಸ್ ಇದೆ ಅನ್ನುವಂಥ ಕಾರಣಕ್ಕೆ ಮಹಿಳೆಯರು ಹೊರಗೆ ಬರಲಿ, ಮಹಿಳೆಯರ ಸಬಲೀಕರಣ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು ಶಕ್ತಿ ಯೋಜನೆಯನ್ನು ತಂದಿರೋದು. ಇದೇ ಯೋಜನೆ ನಮ್ಮ ರಾಜ್ಯದಾದ್ಯಂತ ಹೇಗೆ ಫೇಮಸ್ ಆಗಿದೆಯೋ ಆಂಧ್ರ ಪ್ರದೇಶದಲ್ಲೂ ಕೂಡ ಇದನ್ನ ಮಾಡೆಲ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಚಂದ್ರಬಾಬು ನಾಯ್ಡು ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿನೇ ಆಂಧ್ರ ಪ್ರದೇಶದಿಂದ ನಮ್ಮ ಕರ್ನಾಟಕಕ್ಕೆ ಈ ಒಂದು ತಂಡ, ನಿಯೋಗ ಏನಿದೆ ಬರುತ್ತೆ, ಒಂದಷ್ಟು ಅಧ್ಯಯನ ಮಾಡುತ್ತೆ. ನೀವು ಹೇಗೆ ಇದನ್ನು ಜಾರಿಗೆ ತಂದ್ರಿ, ಏನು ಪ್ಲಾನ್ ಇತ್ತು, ಅದ್ರ ಬಗ್ಗೆ ಒಂದಷ್ಟು ಚಿಂತನೆಗಳನ್ನ, ಚರ್ಚೆಗಳನ್ನ ಮಾಡ್ತಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಅವರ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಷ್ಟು ಮಹಿಳೆಯರು ಓಡಾಟವನ್ನು ನಡೆಸ್ಬೋದು, ಜೊತೆಗೆ ಎಷ್ಟು ಖರ್ಚಾಗ್ಬೋದು, ಅದರಂತೆ ಅಲ್ಲಿ ಕೂಡ ಜಾರಿಗೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಅವರು ಸ್ಟಡಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ತಮಿಳ್ನಾಡು ಹೋಗ್ಬೋದು ಅಥವಾ ಪಂಜಾಬು, ದೆಹಲಿನಲ್ಲೆಲ್ಲ ಫ್ರೀ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡ್ತಾರೆ. ಅವರಿಗೆ ಯಾವ ಮಾಡೆಲ್ ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಡಿಪೋಸು, ಆಫೀಸಸ್ ಎಲ್ಲ ಮೀಟ್ ನೋಡ್ತಾರೆ. 11:00ವರೆಗೆ ಮೀಟಿಂಗ್ ಇದೆ. ಆಮೇಲೆ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಮಾಡ್ತಾರೆ. ಹಾಗೆ ನಾವು ಮಾಡಿದಾಗೆ ಅವ್ರು ಮಾಡಬೇಕು ಅಂತ ಏನೇ ಇಲ್ಲ, ಚೇಂಜ್ ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಅವರು ಸ್ಟಡಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ತಮಿಳ್ನಾಡು ಹೋಗ್ಬೋದು ಅಥವಾ ಪಂಜಾಬು, ದೆಹಲಿನಲ್ಲೆಲ್ಲ ಫ್ರೀ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡ್ತಾರೆ. ಅವರಿಗೆ ಯಾವ ಮಾಡೆಲ್ ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಡಿಪೋಸು, ಆಫೀಸಸ್ ಎಲ್ಲ ಮೀಟ್ ನೋಡ್ತಾರೆ. 11:00ವರೆಗೆ ಮೀಟಿಂಗ್ ಇದೆ. ಆಮೇಲೆ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಮಾಡ್ತಾರೆ. ಹಾಗೆ ನಾವು ಮಾಡಿದಾಗೆ ಅವ್ರು ಮಾಡಬೇಕು ಅಂತ ಏನೇ ಇಲ್ಲ, ಚೇಂಜ್ ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಅವರು ಸ್ಟಡಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ತಮಿಳ್ನಾಡು ಹೋಗ್ಬೋದು ಅಥವಾ ಪಂಜಾಬು, ದೆಹಲಿನಲ್ಲೆಲ್ಲ ಫ್ರೀ ಕೊಟ್ಟಿದ್ದಾರೆ, ಅಲ್ಲೆಲ್ಲ ಹೋಗಿ ಸ್ಟಡಿ ಮಾಡ್ತಾರೆ. ಅವರಿಗೆ ಯಾವ ಮಾಡೆಲ್ ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಡಿಪೋಸು, ಆಫೀಸಸ್ ಎಲ್ಲ ಮೀಟ್ ನೋಡ್ತಾರೆ. 11:00ವರೆಗೆ ಮೀಟಿಂಗ್ ಇದೆ. ಆಮೇಲೆ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಮಾಡ್ತಾರೆ. ಹಾಗೆ ನಾವು ಮಾಡಿದಾಗೆ ಅವ್ರು ಮಾಡಬೇಕು ಅಂತ ಏನೇ ಇಲ್ಲ, ಚೇಂಜ್ ಮಾಡ್ಕೋಬೋದು, ಬದಲಾವಣೆ ಮಾಡ್ಕೋಬೋದು. ಅವರು ಸ್ಟಡಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ತಮಿಳ್ನಾಡು ಹೋಗ್ಬೋದು